ಯಾವ ಕ್ಷೇತ್ರದಲ್ಲಿ ಯಾರು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಇನ್ನೂ ತೀರ್ಮಾನ ಆಗಿಲ್ಲ. ಅದೆಲ್ಲ ಕೂತ್ಕೊಂಡು ಯಾವ ಕ್ಷೇತ್ರ ಕಾಂಗ್ರೆಸ್ಗೆ ಯಾವ ಕ್ಷೇತ್ರ ಜೆಡಿಎಸ್ಗೆ ತೀರ್ಮಾನ ಆದ್ಮೇಲೆ ಅದ ನಂತರ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡಬೇಕಾಗುತ್ತೆ ಹೊರತು ಈಗಲೇ ನಾವು ಈ ಅಭ್ಯರ್ಥಿ ಈಗಲೇ ನಾವು ಹೇಳಕ್ಕಾಗಲ್ಲ. ಒಂದೇ ಕ್ಷೇತ್ರ ಮಂಡ್ಯ ಒಂದೇ ಅಲ್ಲ, ಯಾವುದೇ ಕ್ಷೇತ್ರ ಆಗಿರ್ಬೋದು ಕೂಡ ನಾವು ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಮಂಡ್ಯದಿಂದ ರಾಜಕಾರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ನೋಡಿ, ರಾಜಕಾರಣ ಮಾಡೋದಕ್ಕೆ ಏನು ತಪ್ಪೇನಿಲ್ಲ. ಖಂಡಿತ ಸುಮಲತವರು ರಾಜಕೀಯಕ್ಕೆ ಬಂದ್ರೆ ಅದನ್ನು ಸ್ವಾಗತ ಮಾಡಬಹುದು, ಮಾಡ್ತೀವಿ. ಅದ್ರ ಬಗ್ಗೆ ಅದು ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಅಂಬರೀಷ್ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿದ್ದರು, ಕೇಂದ್ರ ಸಚಿವರಾಗಿದ್ದರು, ರಾಜ್ಯದ ಸಂಪುಟ ದರ್ಜೆ ಸಚಿವರಾಗಿದ್ದರು ಮತ್ತು ನಮ್ಮ ಪಕ್ಷದಲ್ಲಿ ಬಹಳಷ್ಟು ಅವರು ಕೆಲಸ ಮಾಡಿದ್ದಾರೆ. ಅದರಿಂದ ಸುಮಲತಾ ಅವರು ರಾಜಕೀಯಕ್ಕೆ ಬಂದರೆ ಅದು ಖಂಡಿತ ಸ್ವಾಗತ ಮಾಡ್ತೀವಿ. ಆದರೆ ಸೀಟಿನ ವಿಚಾರದಲ್ಲಿ ನಾವು ಇದು ಕೂತ್ಕೊಂಡು ತೀರ್ಮಾನ ಮಾಡೋದು ನಾವೇನು ಹೇಳಕ್ಕಾಗಲ್ಲ. ಸರ್, ಯಾವಾಗ ಪ್ರಕ್ರಿಯೆ ಮುಗಿಸೋದು? ಪ್ರಕ್ರಿಯೆ ಈಗ ಈ ಫೆಬ್ರವರಿ ತಿಂಗಳಲ್ಲಿ 10ನೇ ತಾರೀಕು ಮೇಲೆ ನಾವು ಚರ್ಚೆ ಶುರು ಮಾಡ್ತೀವಿ. ಅಧಿವೇಶನ ಇರೋದ್ರಿಂದ ಬಜೆಟ್ ಆಯವ್ಯಯ 8ನೇ ತಾರೀಕು ಮಂಡನೆ ಆಗ್ತದೆ. ಮಂಡನೆ ಆಗಿ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಅವರೆಲ್ಲ ಅದ್ರ ಬ್ಯುಸಿ ಇದ್ದಾರೆ. 8ನೇ ತಾರೀಕು ಆದ್ಮೇಲೆ ಬಹುಶಃ 10ನೇ ತಾರೀಕು ಮೇಲೆ ನಾವು ಇದರ ಬಗ್ಗೆ ಚರ್ಚೆಯನ್ನು ಶುರು ಮಾಡಿ ಈ ತಿಂಗಳಲ್ಲೇ ಎಲ್ಲ ಅಂತಿಮಗೊಳಿಸ್ತೀವಿ. ಅವರಿಗೆಷ್ಟು ತಮಗೆಷ್ಟು? ಅದೇ ಇದೆಲ್ಲ ಕೂತ್ಕೊಂಡು ಚರ್ಚೆ ಆದ್ಮೇಲೆ ಅವ್ರಿಗೆಷ್ಟು ಮೈತ್ರಿ ಮುಂದುವರಿಯುತ್ತೆ ಸರ್. ಮತ್ತೆ ಖಂಡಿತ ಮೈತ್ರಿ ಮುಂದುವರಿತದೆ. ಮತ್ತೆ ಮೈತ್ರಿಯ ಇದರ ಮೇಲೆ ನಾವು ಇಬ್ರು ಒಟ್ಟಿಗೆ ಚುನಾವಣೆಗೆ ಹೋಗ್ತೀವಿ. ಯಾವ ಕ್ಷೇತ್ರದಲ್ಲಿ ಯಾರಿಗೆ ಹೆಚ್ಚು ಗೆಲ್ಲುವಂತ ಅವಕಾಶ ಇದೆ, ಒಟ್ಟಾರೆ ನಮಗೆ ಬಿಜೆಪಿ ಅತಿ ಕಡಿಮೆ ಸ್ಥಾನಗಳು ಗೆಲ್ಲಬೇಕು, ಅದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಏನು ಯಾವ ರೀತಿಯಾಗಿ ನಾವು ಸೀಟ್ ಹಂಚಿಕೆ ಮಾಡ್ಕೋಬೇಕು ಅದನ್ನು ಮಾಡ್ತೀವಿ. ಜೆಡಿಎಸ್ ಇಂದ ನಿಖಿಲ್ ಕುಮಾರ್ ಸ್ಪರ್ಧೆಗೆ ಒತ್ತಾಯ ಮಾಡ್ತಿದ್ದಾರೆ ಕಾರ್ಯಕರ್ತರು. ಜೆಡಿಎಸ್ ನೋಡಿ, ಅವ್ರ ಪಕ್ಷದ ಕಾರ್ಯಕರ್ತರು ಅವ್ರು ಒತ್ತಾಯ ಮಾಡ್ಬೋದು. ಈಗ ಈ ಮಂಡ್ಯದಲ್ಲೂ ಕೂಡ ಕೆಲವರೆಲ್ಲ ಸುಮಲತಾ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದೇನು ತಪ್ಪೇನಲ್ಲ. ಅವರ ಪಕ್ಷದಿಂದ ಅವರವ್ರು ಏನೇನು ಬೇಡಿಕೆಗಳಿಡಬೇಕು, ಒತ್ತಾಯ ಮಾಡಬೇಕು, ಅವ್ರು ಮಾಡ್ತಾರೆ. ಅಂತಿಮ ನಿರ್ಧಾರ ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ಅವ್ರ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಜೆಡಿಎಸ್ ಪಕ್ಷದಿಂದ ಯಾರು ನಿಂತ್ಕೋಬೇಕು ಅಂತ ನಾನೇ ಕೇಳಬೇಕು. ನನಗೆ ಅದಕ್ಕೆ ಸಂಬಂಧ